ಇದೆಲ್ಲದ ನಡುವೆ ನನಗೆ ಯಾವತ್ತೂ ಈ ಸತೀಶ್ ಜಾರಕಿಹೊಳಿ ಅವರು ನೋಡಿದಾಗ, ಯಾಕಂದರೆ ಅವರು ಈ ದೇವರು ದಿಂಡ್ರು ಇದನ್ನೆಲ್ಲ ನಂಬಲ್ಲ ಅವರು. ರಮೇಶ್ ಜಾರಕಿಹೊಳಿ ಬೇರೆ, ಅವರು ದೇವಸ್ಥಾನಕ್ಕೆ ಹೋಗೋದು. ನಾನು ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಒಮ್ಮೆ, ಆಗ ಅಲ್ಲಿಯವರು ಹೇಳ್ತಾಯಿದ್ರು, ರಮೇಶ್ ಜಾರಕಿಹೊಳಿ ಹೆಂಗೆ ಅಂತಂದರೆ 1 ಕಿಲೋಮೀಟ್ರ್ ದೂರದಲ್ಲಿ ಚಪ್ಪಲಿ ಬಿಡ್ತಾರಂತೆ ದೇವಸ್ಥಾನಕ್ಕೆ ಎಂಟ್ರಿ, ಅಂದರೆ ಅಷ್ಟು ದೊಡ್ಡ ಪರಮ ಭಕ್ತ, ದೈವ ಭಕ್ತ. ಇವರು ಉಲ್ಟಾ, ಇವ್ರು ಹೆಂಗೆ ಅಂತಂದರೆ ಹೊಸ ಕಾರು, ಈಗ ನಾವೆಲ್ಲ ಕಾರು ಇದೆಲ್ಲ ತಗೊಂಡ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ, ಇವ್ರು ಹಂಗಲ್ಲ, ಸ್ಮಶಾನದಿಂದ ಸ್ಟಾರ್ಟ್ ಮಾಡಿಸೋದು, ಆಮೇಲೆ ಗ್ರಹಣ ಕಾಲದಲ್ಲಿ ತಿನ್ನೋದು, ಅಂದರೆ ಮೌಢ್ಯದ ವಿರುದ್ಧ ಅವರ ಹೋರಾಟ. ಆದರೆ ನಾನೇ ಏನು ಪ್ರಶ್ನೆ ಕೇಳಕ್ಕೆ ಹೋಗ್ತಾಯಿದೆ ಅಂತಂದರೆ, ಸಾಧಾರಣವಾಗಿ ನಮಗಿರುತ್ತೆ, ನಾವು ಶಾಂತಿಯಿಂದ ಇರಬೇಕಾದ್ರೆ, ಸಮಾಧಾನ ಇರಬೇಕಾದ್ರೆ ಧ್ಯಾನ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಇವರು ಧ್ಯಾನ ಮಾಡ್ತಾರಾ ಇಲ್ವಾ ಅಂತ ಕೇಳಬೇಕು ಅಂತ, ಮಾಡಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅಷ್ಟು ಕೂಲಾಗಿ ಹೆಂಗಿರ್ತಾರೆ, ನೀವು ಅವ್ರ ಮುಂದೆ ಒಂದು ಬಾಂಬ್ ಹಾಕಿ ಕೇಳಿದ್ರು ಕೂಡ ಅಷ್ಟೇ ಕೂಲಾಗಿರ್ತಾರೆ. ಸರ್ ನೀವು ಮುಖ್ಯಮಂತ್ರಿ ರೇಸಲ್ಲಿದ್ದೀರಾ? ಮುಖ್ಯಮಂತ್ರಿ ಈಗ ಅದು ಏನು ವಿಷಯ ಅಲ್ಲ. ನಿಮ್ಮದು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಏನಾದರೂ ವಾಗ್ವಾದ ನಡೀತಾ ಇದೆಯಾ? ಅಂಥದ್ದೇನಿಲ್ಲ, ನಮ್ಮ ನಡುವೆ ಏನಾಗ್ತಾ ಇಲ್ಲ. ಆಮೇಲೆ ಬೆಳಗಾವಿ ಹೌದು, ನಾವು ಅದನ್ನು ಮಾಡ್ತೀವಿ. ಇದೇ ಥರ ಮಾತಾಡೋದು, ಈ ಥರ ಮಾತಾಡೋ ಇನ್ನೊಬ್ಬ ವ್ಯಕ್ತಿ, ಅಷ್ಟೇ ಕೂಲಿದ್ದ ವ್ಯಕ್ತಿ ಇದ್ದರೆ ಇನ್ನೊಬ್ಬ ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಕೂಡ ಇನ್ನೊಂದು ಸಲ ಹೇಳ್ತೀನಿ ಯಾಕೆ ಅಂತೇಳಿ. ಈಗ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಉಳಿದವರೆಲ್ಲ ಸಿ ಎಮ್ ಕುರ್ಚಿ ನೀವು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳುವಾಗ, ಏನ್ರಿ ನಿಮ್ಗೆ ಮಾಡೋ ಕೆಲಸ ಇಲ್ವಾ, ಖಾಲಿ ಇದೆ, ಹಾಗೇನಿಲ್ಲ ಅಂತ ಸತೀಶ್ ಜಾರಕಿಹೊಳಿ. ಆಶ್ಚರ್ಯ ಏನಪ್ಪ ಅಂದರೆ, ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಸುದೀರ್ಘವಾಗಿ ಮಾತಾಡಿದರು. ಇದೆಲ್ಲ ನನಗೆ ಹೇಳಿದ್ದೆ ನಿಮಗೆ. ಈಗ ಸಿ ಎಮ್ ಕುರ್ಚಿ ಒಂದು ವೇಳೆ ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಡಿದ್ದೇನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಿಲ್ಲ, ಆದರೆ ರೇಸಲ್ಲಿರೋರು ಯಾರ್ಯಾರು? ಸಿ ಎಮ್ ಕುರ್ಚಿ 6 ಕೈ ಯಾರು? ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಿ ಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ. ಆದರೆ ಅಂತ 2023ರಲ್ಲಿ ಗೆದ್ದು ಅಧಿಕಾರಕ್ಕೇರಿದ ಕಾಂಗ್ರೆಸ್ನಲ್ಲಿ ಸಿ ಎಂ ಚರ್ಚೆ ಶುರುವಾಗಿದೆ. ಮೂಢ ಹಗರಣದ ಬಳಿಕ ಬೆಳೀತಾನೇ ಇದೆ ಸಿ ಎಂ ಆಕಾಂಕ್ಷಿಗಳ ಪಟ್ಟಿ. ಮಲ್ಲಿಕಾರ್ಜುನ ಖರ್ಗೆ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಆರ್ ವಿ ದೇಶಪಾಂಡೆ ಒಬ್ಬೊಬ್ಬರೇ ನಾನು ಸಿ ಎಂ ಆಕಾಂಕ್ಷಿ, ನಾನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಎದ್ದಿರೋ ಸಿ ಎಂ ಕುರ್ಚಿ ಕೂಗಿಗೆ ಮಹತ್ವ ಬರಲೊಂದು ಕಾರಣ ಕೂಡ ಇದೆ. ಮುಡಾ ಕೇಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯಗೆ ಕಾನೂನು ತೊಡಕಾದರೆ, ಮತ್ತೊಮ್ಮೆ ಹೇಳ್ತಾ ಇತ್ತು, ಆದರೆ ಸಿದ್ದರಾಮಯ್ಯ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಸಂಗ ಬಂದರೆ ತರಾತುರಿ ಆಯ್ಕೆ ಬೇಡ ಅಂತ ಕೆಲವರನ್ನು ಕರೆದು ಮಾತನಾಡಿಸ್ತಾ ಇದ್ದಾರಂತೆ. ಆ ಕ್ಷಣಕ್ಕೆ ಮಾಡೋದು ಬೇಡ. ಆ ಪೈಕಿ ಕೆಪಿಸಿ ಅಧ್ಯಕ್ಷ ಕಮ್ ಡಿ ಸಿ ಎಂ ಡಿ ಕೆ ಶಿ ಜೊತೆ ಕೂಡ ಚರ್ಚೆ ಆಗಿದೆ. ಗೃಹ ಸಚಿವ ಪರಮೇಶ್ವರ್ ಜೊತೆ ಹೈಕಮಾಂಡ್ ಮಾತಾಡಿದೆ. ಆಮೇಲೆ PWD ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಕೂಡ ಹೈಕಮಾಂಡ್ ಮಾತಾಡಿದೆ. ಹೀಗಾಗಿ ನಮ್ಮ ಕಡೆಯೂ ಗಮನ ನೀಡಲಿ ಅಂತ ಕೆಲವರು ದಾಳ ಉರುಳಿಸ್ತಾ ಇದ್ದಾರೆ. ಹೀಗಾಗಿ ದೇಶಪಾಂಡೆ ಅವ್ರದ್ದೇ ಒಂದು ಸ್ಟೈಲ್ ಇದೆ, ದೇಶಪಾಂಡೆ ಸ್ಟೈಲ್. ನಾನು ಮುಖ್ಯಮಂತ್ರಿ ಆಕಾಂಕ್ಷಿ, ಯಾಕಾಗಬಾರ್ದು? ದೇಶಪಾಂಡೆ, ಎಂ ಬಿ ಪಾಟೀಲ್ರು, ಜಮೀರ್ ಅಹ್ಮದ್ ಖಾನ್ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಮುಂದೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿ ಸಿ ಎಂ ಆಗ್ತಾರೆ ಎನ್ನುವಂಥ ಚರ್ಚೆ ಕೂಡ ಓಪನ್ ಸಿಗರೆಟ್. ಇದರ ನಡುವೆ ನಾವು ಯಾಕಾಗಬಾರ್ದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಿದೆ. ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಒಟ್ಟಾರೆ ದೆಹಲಿ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಇಳಿಸುವ ಪ್ರಕ್ರಿಯೆ ನಡೆದಿದೆಯಾ, ಇಲ್ಲ ರಾಜ್ಯ ನಾಯಕರೇ ಸಿದ್ದರಾಮಯ್ಯ ವಿರುದ್ಧ ಮಸಲತ್ತು ಮಾಡ್ತಿದ್ದಾರಾ ಎಂಬ ಕುತೂಹಲ ಹೆಚ್ಚಾಗಿದ್ದು, ಇದಕ್ಕೆ ಮುಂದಿನ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊನೆ ಬೈ ಅನುಮಾನಗೊಂಡು DCP ಗಿರೀಶ್ ನೇರವಾಗಿ ಠಾಣೆಗೆ ಬರ್ತಾರೆ ಬೆಳ್ಳಂಬೆಳಿಗ್ಗೆ. ರೌಡಿ ಶೀಟ್ರು ಯಾರಾದರೂ ಇರ್ಬೋದು ಅಂತ ಅಂದ್ಕೋತಾರೆ. ಗಿರೀಶ್ಗೆ ಶಾಕ್ ಆಗುತ್ತೆ. ಯಾರು ಪರಿಚಿತ ಮುಖ ಅಲ್ಲ, ಇಷ್ಟು ವರ್ಷಗಳಿಂದ ಇದ್ದೀನಿ ನಾನು, ಅವನ ಶಿಷ್ಯ ಇವನ ಶಿಷ್ಯ, ನೋ ಶಿಷ್ಯ, ಎಲ್ಲ ಫ್ರೆಶ್ಶು. ಅನುಮಾನ ಬರುತ್ತೆ, ತೀವ್ರ ವಿಚಾರಣೆ ಮಾಡ್ತಾರೆ. ಫಸ್ಟು ಊರು ಕೇಳ್ತಾರಂತೆ, ಏನಪ್ಪ ನೀನು? ಚಿತ್ರದುರ್ಗ. ನೀನು? ಗಿರಿನಗರ. ಯಾಕೆ ಕೊಲೆ ಮಾಡಿದ್ರಿ? ರೇಣುಕಾ ಸ್ವಾಮಿ. ಸರ್ ಫಿನಾನ್ಸ್ ತಗೊಂಡಿದ್ದ, ಕೊಟ್ಟಿಲ್ಲ. ಫಿನಾನ್ಸ್ ತಗೊಂಡಿದ್ದು ಚಿತ್ರದುರ್ಗದವನು, ಗಿರಿನಗರದವನು. ಕನ್ಫ್ಯೂಷನ್. ಫೋನ್ ಕೊಡ್ರ ನಿಮ್ದು, ಫೋನ್ ಕೊಡಿ. ಇವ್ರಿಗೆ ಗೊತ್ತೇ ಇರಲಿಲ್ಲ ಹಿಂಗೆಲ್ಲ ಆಗತ್ತೆ ಅಂತೇಳಿ. ಫೋನ್ ನೋಡಿ, ಬಾಸ್ಗೆ ಹೋಗಿದೆ ಫೋನ್.
ರಘು ನಾನು ಚಿತ್ರದುರ್ಗ ಅಂತ ಹೇಳ್ತಾನೆ. ಚಿತ್ರದುರ್ಗಕ್ಕೂ ಬೆಂಗಳೂರಿನ ಗಿರಿನಗರಕ್ಕೂ ಲಿಂಕ್ ಹೇಗೆ ಅಂತ ಅನುಮಾನ ಬರುತ್ತೆ. ಪೊಲೀಸರ ಶೈಲಿಯಲ್ಲಿ ವಿಚಾರಣೆ ಮಾಡ್ತಾರೆ. ಇಡೀ ಪ್ರಕರಣ ಹೊರಗೆ ಬರುತ್ತೆ. ಆಗ ದರ್ಶನ್ ವಿಚಾರ ಗೊತ್ತಾಗುತ್ತೆ. ಇಡೀ ಬೇಟೆ ಪ್ಲ್ಯಾನ್ ಮಾಡೋದು ಗಿರೀಶ್ ಆದರೆ ಇನ್ನೊಂದು ಹುಲಿ ಎಂಟ್ರಿ ಕೊಡುತ್ತೆ ಚಂದನ್, ACP. ಇವರು ಬೇಟೆಗೆ ಅಖಾಡ ಸಿದ್ಧ ಮಾಡಿದರೆ ACP ಚಂದನ್ ಬೇಟೆಯಾಡ್ಕೊಂಡು ಬರ್ತಾರೆ. ಇವರಿಬ್ಬರು ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫ್ರೀ ಹ್ಯಾಂಡ್ ಕೊಟ್ಟಿರೋದು. ಹಾಗಾಗಿ ಈ ಪ್ರಕರಣ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ. ದಟ್ಸ್ ಆಲ್. ನಾನು ಆವಾಗಿಂದ ಹೇಳ್ತಾ ಇದ್ದೆ, ಮಣ್ಣು ಸಿಕ್ಕಿದೆಯಲ್ಲ, ಏನು ಸರ್ ಇದರಿಂದ ಏನಾಗುತ್ತೆ ಅಂತ ನೀವು ಹೇಳ್ಬೋದು. ವಕೀಲರು ಯಾವ ರೀತಿ ಕೂಡ ಅಂದರೆ ಅವ್ರಿಗೆ ಅವಕಾಶ ಇದೆ, ವಾದ ಮಾಡ್ಬೋದು. ಆ ವಾದ ಅವರು ಸರಿ ಮಾಡಿದ್ರು, ತಪ್ಪು ಮಾಡಿದ್ರು, ಸತ್ಯದ ಪರವಾಗಿ ಮಾಡಿದ್ರು, ಸತ್ಯದ ವಿರುದ್ಧವಾಗಿ ಮಾಡಿದ್ರು, ಅದೆಲ್ಲ ಸೆಕೆಂಡ್ರಿ. ಎಷ್ಟು ಅದ್ಭುತವಾಗಿ ವಾದ ಮಾಡ್ದ, ಪೀಠಕ್ಕೆ, ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಳ್ಳರಲ್ಲಿ ಸಫಲರಾದ್ರ ಇಲ್ವ ಅಷ್ಟೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿತ್ವ ಪ್ರಶ್ನೆ ಬರುತ್ತೆ. ದರ್ಶನ್ ಇದ್ರಲ್ವ ಇದರಲ್ಲಿ? ಕಿಡ್ನ್ಯಾಪ್ ಮಾಡುವಾಗ, ಕೊಲೆ ಮಾಡುವಾಗ ದರ್ಶನ್ ಇರಲಿಲ್ಲ ಅಂತ ಹೇಳ್ಬೋದು. ಕಿಡ್ನ್ಯಾಪ್ ಮಾಡುವಾಗ ಮತ್ತು ಕೊಲೆ ಮಾಡುವಾಗ ದರ್ಶನ್ ಇರಲಿಲ್ಲ ಹೇಳ್ಬೋದು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಯ್ತಾ ಇದ್ದ ದರ್ಶನ್ ಪರ ವಕೀಲರು, ನಾನು ಮೊನ್ನೆ ಹೇಳಿದೆ, ಎಲ್ಲ ಓದ್ತಾರೆ ಈಗ ಕೂತ್ಕೊಂಡು. ದರ್ಶನ್ ಪರ ವಕೀಲರಿಂದ ಬೇರೆ ಬೇರೆ ಎಲಿಬಿ ಕ್ರಿಯೇಟ್ ಅಂತಂದರೆ ಅದೇನು ಅಂತಂದರೆ, ಈಗ ಒಬ್ಬ ಕೊಲೆ ಜಾಗದಲ್ಲಿ ಸಿಕ್ಕಾಕೋತಾನೆ ಅಂತ ತಿಳ್ಕೊಳ್ಳೋಣ. ಅವನು ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದ್ದ ಸರ್, ಅವನು ಕೊಲೆ ಆಗಿದೆ ಅವನು ಅಂತೇಳಿ ಒಂದು ಕ್ರಿಯೇಟ್ ಮಾಡ್ತಾರೆ. ಇಲ್ಲ, ಅವತ್ತು ಆತನ ತಂಬ್ ಇಂಪ್ರೆಷನ್ ಇದೆ ಆಫೀಸಲ್ಲಿ, ಅಥವಾ ಅವನ ಮನೆ ಹತ್ರ, ಅಥವಾ ಅಲ್ಲಿಯ CCTVಯಲ್ಲಿ ಡೇಟ್ ಇದೆ, ಅವತ್ತು ಆತ ಅಲ್ಲಿ ಓಡಾಡ್ತಾ ಇದ್ದ, ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಕೇಳೋದು ದಾಖಲೆ. ದರ್ಶನ್ ಇರಲಿಲ್ಲ, ಕೊಲೆನೇ ಮಾಡಲಿಲ್ಲ ಅಂತ ಹೇಳ್ತಾರೆ. ದರ್ಶನ್ ಇರಲಿಲ್ಲ, ಕಿಡ್ನ್ಯಾಪ್ ಕೊಲೆ ಬಗ್ಗೆ ಉಳಿದವರು ಮಾಹಿತಿ ಕೊಟ್ಟರು ಅಂತ ಹೇಳ್ಬೋದು. ದರ್ಶನ್ ಇದರಲ್ಲಿ ಇರಲೇ ಇಲ್ಲ, ದರ್ಶನ್ ಅವರನ್ನು ಖುಷಿಪಡಿಸೋದಕ್ಕೆ ಇವರೆಲ್ಲ ಸೇರಿ ಮಾಡಿದ್ರು ಅಂತಲೂ ಹೇಳ್ಬೋದು. ಹೀಗಾಗಿ ದರ್ಶನ್ ಕೊಲೆಯಲ್ಲೇ ಭಾಗಿಯಾಗಿಲ್ಲ ಅಂತ ವಾದ ಮಾಡ್ಬೋದು. ಆಮೇಲೆ ಇನ್ನೊಂದು ಬರ್ಬೋದು ನೋಡಿ, ದರ್ಶನ್ ಅವರು ಭಾಳ ದೊಡ್ಡ ಸೆಲೆಬ್ರಿಟಿ, ಚಿತ್ರರಂಗದಲ್ಲಿ ಒಬ್ಬರನ್ನು ಹಣಿಯೋದಕ್ಕೆ ಪ್ರಯತ್ನಗಳಾಗತ್ತೆ, ಇದು ದರ್ಶನ್ ಅವರನ್ನು ಸಿಕ್ಸ್ ಹಾಕೋದಕ್ಕೆ ಮಾಡಿರುವಂಥ ಕುತಂತ್ರ ಅಂಥೇಳಿ ವಾದ ಮಾಡ್ಬೋದು. ಇದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡಬಹುದು. ನಕಲಿ ದಾಖಲೆನೋ ಮತ್ತೊಂದು ಮಗದೊಂದು ಏನೋ ಗೊತ್ತಿಲ್ಲ, ಕೋರ್ಟ್ ನೋಡ್ಕೊಳತ್ತೆ ಅದನ್ನು. ಇವರು ವಾದ ಮಾಡಿದಾಗ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಇದ್ದಾರಲ್ಲ, ಅವರದಕ್ಕೆ ಕ್ರಾಸ್ ಕ್ವಶನ್ ಆಗ್ತಾ ಹೋಗಬೇಕು. ಹೌದಾ, ಅವರು ಇರಲಿಲ್ವಾ, ಮತ್ತು ಶೂ ಅಲ್ಲಿ ಮಣ್ಣು ಹೆಂಗೆ ಬಂತು, ಅವರು ಅಲ್ಲಿದ್ದರೆ, ಮೈಸೂರಲ್ಲಿದ್ದರೆ, ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿದ್ದರೆ ಮಣ್ಣು ಹೆಂಗ್ರಿ ಬಂತು ಅಂತ ಕೇಳ್ತಾರೆ. ಮಣ್ಣಿತ್ತು, ಹಾಗಿದ್ರೆ ಇದ್ರು ಅಂತ. ಈ ಥರ ಭಾಳ ರೋಚಕವಾಗಿರುತ್ತೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆಯನ್ನು ನೋಡಿದ ಸಾಕ್ಷಿಗಳು ಈಗ ಭಾಳ ಮುಖ್ಯವಾಗ್ತಾರೆ. ಈ ಮೂವರು ಸಾಕ್ಷಿಗಳು ದೃಢವಾಗಿ ಎಸ್ ಹಿಂಗಾಗಿದೆ ಅಂತ ಹೇಳಿದರೆ ಮಾತ್ರ ದರ್ಶನ್ಗೆ ಶಿಕ್ಷೆ ಆಗ್ಬೋದು. ಒಂದು ವೇಳೆ ಜಾಮೀನು ಕೊಟ್ಟಾಗ ಪ್ರಮುಖ ಸಾಕ್ಷಿಗಳನ್ನು ವ್ಯಾಪಾರ ಮಾಡಿ ತಮ್ಮ ಬಳಿ ಮಾಡಿಕೊಂಡ್ರೆ, ನೋಡಪ್ಪ ನಿನಗೆ 10 ಕೋಟಿ ಕೊಡ್ತೀನಿ ಹೇಳ್ಬೇಡ, ಅವನು ಬದಲಾಗ್ಬೋದು. ಹಣ ಕಂಡಾಗ ಹೆಣ ಬಾಯ್ಬಿಡುತ್ತೆ, ಗೊತ್ತಿಲ್ಲ, ಜಸ್ಟ್ ಹೇಳಿದ್ದು ನಾನು. ಆ ಪ್ರತ್ಯಕ್ಷ 3 ಸಾಕ್ಷಿಗಳು ಉಲ್ಟಾ ಹೊಡೆದ್ರೆ ಅದು ಜಾಮೀನಿಗೂ ಅವಕಾಶ ಆಗ್ಬೋದು, ಅಥವಾ ಹೊರಗಿನಿಂದ ಯಾರು ಅಂತ ಗೊತ್ತಾಗಿ ಅದನ್ನು ಮಾಡಿಸಿರ್ಬೋದು. ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಜಾಮೀನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಅವಕಾಶ ಇದೆ ಸಲ್ಲಿಸೋದಕ್ಕೆ. ಕೋರ್ಟ್ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದೆ ಈ ಕೇಸನ್ನು. ಯಾಕಂದರೆ DCP ಗಿರೀಶ್ ಮತ್ತು ACP ಚಂದನ್ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಬ್ಬರು ಹೇಗೆ ಕಾರ್ಯನಿರ್ವಹಿಸಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ.